ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಭಾರತ ಉಡೀಸ್ ಮಾಡಿತು. ಈ ಆಪರೇಷನ್ ಸಿಂಧೂರಕ್ಕೆ ಹೆಲ್ಪ್ ಆದಂತಹ ಒಂದಿಷ್ಟು ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಭಾರತೀಯ ಸೇನೆಗೆ ಉಗ್ರರ ನೆಲೆಯನ್ನ ತೋರಿಸಿದ್ದೇ ಇಸ್ರೋ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. 10 ಉಪಗ್ರಹಗಳಿಂದ ಸತತ ನಿಗಾವನ್ನು ವಹಿಸಲಾಗಿತ್ತು. ಉಗ್ರ ನೆಲೆಯ ಕ್ಲೋಸೆಸ್ಟ್ ಫೋಟೋವನ್ನು ಕಳುಹಿಸಲಾಗಿತ್ತು. ಬೆಂಗಳೂರಿನಲ್ಲಿರುವಂತಹ ಇಸ್ರೋ ಕೇಂದ್ರ ಕಚೇರಿಯ ಮೂಲಕ ನಿಗಾವನ್ನು ವಹಿಸಲಾಗಿತ್ತು. ಪಾಕ್ ಸೇನಾ ಕೇಂದ್ರ, ಉಗ್ರರ ನೆಲೆ, ಉಗ್ರರ ಲಾಂಚ್ ಪ್ಯಾಡ್ಗಳ ಹತ್ತಿರದ ಚಿತ್ರವನ್ನು ಸಂಗ್ರಹಿಸಿಕೊಟ್ಟಿತ್ತು. ಸ್ಯಾಟಲೈಟ್ ಮೂಲಕ ಚಿತ್ರವನ್ನು ಸಂಗ್ರಹಿಸಿ ಭಾರತೀಯ ಸೇನೆಗೆ ಇಸ್ರೋ ರವಾನಿಸಿತ್ತು. 0.6 ಮೀಟರ್ನಿಂದ 0.35 ಮೀಟರ್ ವರೆಗಿನ ಸ್ಪಷ್ಟತೆಯ ಹೈ ರೆಸಲ್ಯೂಷನ್ ಫೋಟೋ ಇವು. ಪಾಕ್ ಮೇಲೆ ದಾಳಿಗೂ ಮುನ್ನ, ದಾಳಿಯ ಬಳಿಕವೂ ಇಸ್ರೋ ನಿಗಾವನ್ನು ವಹಿಸಿತ್ತು, ಕಣ್ಣಲ್ಲಿ ಕಣ್ಣಿಟ್ಟಿತ್ತು. ಸ್ಯಾಟಲೈಟ್ ಮೂಲಕ ಉಗ್ರರ ಚಲನವಲನ, ಅವರ ಕೇಂದ್ರಗಳು, ಜೊತೆಗೆ ಪಾಕಿಸ್ತಾನದ ಸೇನೆಯ ಮೇಲೆ ಹದ್ದಿನ ಕಣ್ಣಿಟ್ಟು ಅದರ ಹೈ ರೆಸಲ್ಯೂಷನ್ ಫೋಟೋವನ್ನು ಭಾರತೀಯ ಸೇನೆಗೆ ರವಾನಿಸಿದ್ರಿಂದಲೇ ಅತ್ಯಂತ ಕರಾರುವಕ್ಕಾಗಿ, ನಿಖರವಾಗಿ ದಾಳಿಯನ್ನು ಮಾಡಲಿಕ್ಕೆ ಹೆಲ್ಪ್ ಆಯಿತು. ಜೊತೆಗೆ ಏರ್ಬೇಸ್ ಸೇರಿದಂತೆ ಉಗ್ರರ ಈ ಅಡಗುದಾಣಗಳಿದ್ವಲ್ಲ, ಅವುಗಳನ್ನು ಪೀಸ್ ಮಾಡೋದಕ್ಕೂ ಕೂಡ ಇಸ್ರೋ ಕೊಟ್ಟಂತಹ ಹೈ ರೆಸಲ್ಯೂಷನ್ ಫೋಟೋ ತುಂಬ ಹೆಲ್ಪ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕಾದ ಸಂಸ್ಥೆಯೊಂದು ಇದೇ ರೀತಿಯ ಪಹಲ್ಗಾಮ್ನ ಫೋಟೋವನ್ನು ಪಾಕಿಸ್ತಾನದ ಸಂಸ್ಥೆಗೆ ರವಾನಿಸಿರುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸಾಕಷ್ಟು ಬೆಳವಣಿಗೆಗಳು ಕೂಡ ಈ ವಿಚಾರದಲ್ಲಿ ಆಗ್ತಾ ಇರುವಂಥದ್ದು. ಬಟ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮಾಡಿದಂತಹ ಸಾಧನೆ ಇಡೀ ಜಗತ್ತಿಗೆ ಗೊತ್ತು. ಈಗ ಆಪರೇಷನ್ ಸಿಂಧೂರದಲ್ಲೂ ಕೂಡ ಇಸ್ರೋ ಭಾಗಿಯಾಗಿದ್ದು ಹೈ ರೆಸಲ್ಯೂಷನ್ ಫೋಟೋವನ್ನು ಇಂಡಿಯನ್ ಆರ್ಮಿಗೆ ಕಳುಹಿಸಿಕೊಟ್ಟಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿಯೇ ನಿಖರವಾದ ದಾಳಿಯನ್ನು ಮಾಡಿ ಪಹಲ್ಗಾಮ್ನ ಈ ನರಮೇಧಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೂ ಕೂಡ ಇಸ್ರೋ ದೊಡ್ಡ ಮಟ್ಟದ ಹೆಲ್ಪ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಸ್ಯಾಟಲೈಟ್ ಇಮೇಜಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ದಾಳಿಗೆ ಮುಂಚೆ, ದಾಳಿಯ ನಂತರ ಆ ಪ್ರದೇಶ ಹೇಗಿದೆ ಮತ್ತು ಎಷ್ಟು ಅಕ್ಯುರೇಟ್ ಆಗಿ ಇಸ್ರೋದು ಇಮೇಜಸ್ಸು ನಮಗೆ ಸಹಾಯ ಮಾಡ್ತು ಅಂದರೆ, ನಮ್ಮ ಸೇನೆಗೆ ಸಹಾಯ ಮಾಡ್ತು ಅಂದರೆ, ಆ ಬಿಲ್ಡಿಂಗ್ಸು ಯಾವ್ಯಾವ ಬ್ಲಾಕ್ಗಳಿಂದ ಕಟ್ಟಿದ್ದಾರೆ, ಸಿಮೆಂಟ್ ಹಾಕಿದ್ದಾರೆ, ಸಿಮೆಂಟ್ ಬಿಲ್ಡಿಂಗ್ ಅದು ಅಥವಾ ಇಟ್ಟಿಗೆದಾದು, ಯಾವ ಕ್ಷಿಪಣಿಯನ್ನು ಯೂಸ್ ಮಾಡಿದ್ರೆ ಇಲ್ಲಿ ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಪ್ರಿಸೈಸ್ಡ್ ಆದಂತಹ ಇನ್ಫಾರ್ಮೇಷನ್ನು ನಮಗೆ ಇಸ್ರೋ ಮತ್ತು ರಾಯಿಂದ ಸಿಕ್ತು. ಸೊ ಇಸ್ರೋ ಕೇವಲ ಬಾಹ್ಯಾಕಾಶದ ಸಾಧನೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಇಸ್ರೋ ಡಿಫೆನ್ಸ್ ಸಿಸ್ಟಮ್ಗೂ ಹೆಂಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಸಂಘಟಿತವಾದಂತಹ ಪ್ರಯತ್ನ ಸಾಕ್ಷಿ ಅನ್ನೋದನ್ನು ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಆಮೇಲೆ ಒಂದು ಪ್ರದೇಶದ ಟೆರೈನ್ ಇಮೇಜಸ್ ಅಂದರೆ ಆ ಭೂಭಾಗ ಹೇಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಸ್ಟ್ರೈಕ್ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾದ್ರೂ ಅಷ್ಟೇ, ಎಸ್ಕೇಪ್ ರೂಟ್ ಹೆಂಗಿರಬೇಕು, ಆಮೇಲೆ ಅಲ್ಲಿಗೆ ತಲುಪುವಂತಹ ರೂಟ್ ಹೇಗಿರಬೇಕು, ಏನನ್ನ ಯಾವ್ಯಾವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಬಿಲ್ಡಿಂಗ್ ಆಗಿದೆ, ತುಂಬ ಗಟ್ಟಿ ಕಲ್ಲುಗಳನ್ನು ಏನಾದರೂ ಯೂಸ್ ಮಾಡಿದ್ದಾರೆ, ಅದನ್ನು ಭೇದಿಸೋದಕ್ಕೆ ಕ್ಷಿಪಣಿ ಯಾವ ಥರದ್ದು ಯೂಸ್ ಮಾಡಬೇಕು, ಚಿಕ್ಕದು ಬೇಕಾ, ದೊಡ್ಡದು ಬೇಕಾ, ಸ್ಕಾಲ್ಪ್ ಯೂಸ್ ಮಾಡಬೇಕಾ, ಹ್ಯಾಮರ್ ಯೂಸ್ ಮಾಡಬೇಕಾ, ಬ್ರಹ್ಮೋಸ್ನ ಅಗತ್ಯತೆ ಇದೆಯಾ, ಇದೆಲ್ಲ ಡಿಸೈಡ್ ಆಗೋದು ಹೆಂಗೆ ಅಂದರೆ ಇಸ್ರೋ ಕಳಿಸಿಕೊಡುವಂತಹ ಸ್ಯಾಟಲೈಟ್ ಇಮೇಜಸ್ ಮೇಲೆ ತುಂಬ ನಿಖರತೆ ಇರುತ್ತೆ. ಯಾವ ಪೋಸ್ಟು ಎಷ್ಟು ಉದ್ದ ಇದೆ, ಎಷ್ಟು ಹೈಟಲ್ಲಿದೆ ಬಿಲ್ಡಿಂಗ್ಗಳು, ಆಮೇಲೆ ಯಾವ ಬಾಂಬ್ಗಳನ್ನು, ಅಟಾಮಿಕ್ ಬಾಂಬ್ಗಳಿಂದ ಹಿಡಿದು ಆಮೇಲೆ ಬೇರೆ ಬೇರೆ ರೀತಿಯಾದಂತಹ ಬಾಂಬ್ಗಳ ತನಕ ಇಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನು ತೋರಿಸಿಕೊಡೋ ಕೆಪಾಸಿಟಿ ಕೂಡ ಇಸ್ರೋ ಬಳಿ ಇದೆ.